ಮೈಸೂರು ಭಾಗದ ಭದ್ರಕೋಟೆಗೆ ಆಧಿಪತ್ಯ ಸಾಧಿಸಲು ಮೈತ್ರಿ ನಾಯಕರಲ್ಲಿಯೇ ಶುರುವಾಗ್ತಿದೆಯೇ ತಂತ್ರ ಪ್ರತಿತಂತ್ರಗಳ ಮೆಗಾ ಫೈಟ್. ಕಮಲ ದಳ ಪಾಳ್ಯದಲ್ಲಿ ರಣತಂತ್ರಗಳು ಜೋರಾಗಿವೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಪ್ರವಾಸ ಆರಂಭಿಸಿದ್ರೆ, ಇತ್ತ ಬಿಜೆಪಿ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮೈತ್ರಿಗೆ ಜನತಾ ಪಕ್ಷದಲ್ಲೇ ಕೆಲ ನಾಯಕರು ಅಪಸ್ವರ ಎತ್ತಿದ್ದಾರೆ. ಹಳೆ ಮೈಸೂರು ಭಾಗದ ಆಧಿಪತ್ಯಕ್ಕೆ ದಳಪತಿ ರಣತಂತ್ರ. ಸ್ಥಳೀಯ ಚುನಾವಣೆಗೆ ಮೈತ್ರಿ ಬೇಡ ಅನ್ನೋ ಗುಸುಗುಸು. ಕಮಲಾದಳ ನಾಯಕರಿಂದಲೇ ರಾಜಕೀಯ ತಂತ್ರ ಪ್ರತಿತಂತ್ರ. ಹೌದು, ಹಳೆ ಮೈಸೂರು ಭಾಗ ಸಾಂಪ್ರದಾಯಿಕವಾಗಿ ಜನತಾದಳದ ಭದ್ರಕೋಟೆ ಅಂತ ಹೇಳಬಹುದು. ಆದರೆ ಈ ಬಾರಿ ಮೈತ್ರಿ ರಾಜಕಾರಣದ ನಡುವೆ ಕ್ಷೇತ್ರ ವಶಕ್ಕೆ ದಳಪತಿಗಳು ತಂತ್ರವನ್ನ ರೂಪಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಪ್ರವಾಸದ ಮೂಲಕ ಜೆಡಿಎಸ್ ಸಂಘಟನೆಯನ್ನ ಬಲಪಡಿಸುವಂತಹ ಕಾರ್ಯ ಜೋರಾಗಿಯೇ ನಡೀತಾ ಇದೆ. ಸ್ಥಳೀಯ ಮಟ್ಟದಲ್ಲಿ ಬೂತ್ ಕಮಿಟಿ ಪುನರ್ರಚನೆಯನ್ನ ಮಾಡಿ, ಕಾರ್ಯಕರ್ತರ ಸಭೆಗಳನ್ನ ಮಾಡಿ, ಯುವ ಮತದಾರರ ಸಂಪರ್ಕ ಎಲ್ಲವೂ ಕೂಡ ಕಾರ್ಯತಂತ್ರದ ಭಾಗವೇ ಆಗಿದೆ. ಆದರೆ ಮೈತ್ರಿಯ ಇನ್ನೊಂದು ಅಂಗವಾದ ಬಿಜೆಪಿ ಕೆಲ ಸ್ಥಳೀಯ ನಾಯಕರು ಹೇಳ್ತಾ ಇರೋದು ಏನಂದ್ರೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮೈತ್ರಿ ಬೇಡ ಅಂತ ಹೇಳಿ. ಜೆಡಿಎಸ್ ರೀತಿಯಲ್ಲೇ ಬಿಜೆಪಿ ಕೂಡ ಸಂಘಟನೆಯ ಬಲಪಡಿಸಿಕೊಳ್ಳಬೇಕು ಅನ್ನೋದು. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಾಬಲ್ಯವನ್ನ ಮುಂದುವರೆಸಿದ್ರೆ ಬಿಜೆಪಿ ತೀವ್ರ ಹಿನ್ನಡೆಯಾಗಬಹುದು ಎನ್ನುವಂತಹ ಆತಂಕವೂ ಕೂಡ ಕೇಳಿಬರ್ತಾ ಇದೆ. ನಾವು ನಮ್ಮ ಶಕ್ತಿಯನ್ನ ಕಳೆದುಕೊಳ್ತಾ ಇದ್ದೇವೆ ಎನ್ನುವಂತಹ ಮಾತುಗಳು ಕಮಲ ಪಡೆ ಒಳಗಿನಿಂದಲೇ ಕೇಳಿ ಬರ್ತಾ ಇದೆ. ಇತ್ತ ಮೊಮ್ಮಗನ ರಾಜಕೀಯ ಭವಿಷ್ಯವನ್ನ ರೂಪಿಸಲಿಕ್ಕೆ ಇಳಿ ವಯಸ್ಸಿನಲ್ಲೂ ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡ್ರೆ ರಾಜಕೀಯ ರಣರಂಗಕ್ಕೆ ಎಂಟ್ರಿಯಾಗಿ ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. 3 ಬಾರಿ ಚುನಾವಣೆಯಲ್ಲಿ ಸೋತಂತಹ ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯ ನೆಲೆಯನ್ನ ರೂಪಿಸಿಕೊಡಬೇಕು ಎನ್ನುವಂತಹ ಹಠಕ್ಕೆ ಬಿದ್ದಿರುವಂತಹ ದೊಡ್ಡಗೌಡರು ಚುನಾವಣಾ ರಂಗದಲ್ಲಿ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ. ಈಗಾಗಲೇ ಹಾಸನದಲ್ಲಿ ಬೃಹತ್ ಸಮಾವೇಶಗಳ ಮೂಲಕ ಭರ್ಜರಿಯಾಗಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಸಮಾವೇಶ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಸೇರಿದಂತೆ ಜೆಡಿಎಸ್ನ ಪಕ್ಷದ ಎಲ್ಲಾ ನಾಯಕರು ಸೇರ್ಕೊಂಡು ಶಕ್ತಿ ಪ್ರದರ್ಶನ ಮಾಡಿದ್ರು. ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಅಬ್ಬರದ ಭಾಷಣದ ಮೂಲಕ ಹಳೆ ಮೈಸೂರು ಭಾಗದ ರಾಜಕೀಯದಲ್ಲಿ ಮತ್ತೆ ಪುಟಿದೇಳಲಿಕ್ಕೆ ಸಜ್ಜಾಗಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಪುಟಿದೇಳಲು ಜೆಡಿಎಸ್ ಪ್ಲಾನ್. ಮೈಸೂರು ಭಾಗದಲ್ಲಿ ಮೈತ್ರಿಗೆ ಪ್ರೀತಂ ಗೌಡ ವಿರೋಧ. ಜೆಡಿಎಸ್ ಜನತಾದಳ ಪ್ರವಾಸದಿಂದ ಕಮಲ ಪಡೆಗೆ ನಷ್ಟ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಈ ನಡುವೆ ಹಾಸನದಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಮೈತ್ರಿಗೆ ವಿರೋಧವನ್ನ ವ್ಯಕ್ತಪಡಿಸಿರುವುದು ರಾಜ್ಯ ರಾಜಕೀಯದಲ್ಲಿ ಹೊಸ ತಿರುವು ಪಡೆದುಕೊಂಡಿದೆ. ಹಾಸನ ಸೇರಿದಂತೆ ಹಳೆ ಮೈಸೂರು ಭಾಗಗಳಲ್ಲಿ ಬಿಜೆಪಿ ಸ್ವತಂತ್ರವಾಗಿ ತನ್ನ ನೆಲೆಯನ್ನ ಬಲಪಡಿಸಿಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿದ್ರೆ ಕಾರ್ಯಕರ್ತರ ಮನೋಭಾವನೆಗೆ ಧಕ್ಕೆ ಆಗಬಹುದು ಅಂತ ಹೇಳಿ ಪ್ರೀತಂ ಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ಜೆಡಿಎಸ್ ವಿರುದ್ಧ ವರ್ಷಗಳ ಕಾಲ ಹೋರಾಟವನ್ನ ನಡೆಸಿರುವಂತಹ ಬಿಜೆಪಿ ಕಾರ್ಯಕರ್ತರಿಗೆ ಮೈತ್ರಿ ನಿರ್ಧಾರ ಒಪ್ಪಿಕೊಳ್ಳುವುದು ಕಷ್ಟವಾಗ್ತಾ ಇದೆ. ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಪ್ರಭಾವ ಹೆಚ್ಚು ಇರುವುದರಿಂದ ಬಿಜೆಪಿ ಸಂಘಟನೆಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಎನ್ನುವುದು ಆತಂಕ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಜೆಡಿಎಸ್ ನಾಯಕತ್ವದ ಮೇಲೆ ನೇರವಾಗಿ ಟೀಕೆ ಮಾಡದೇ ಇದ್ರೂ ಕೂಡ ಸ್ಥಳೀಯ ರಾಜಕೀಯ ಸಮೀಕರಣಗಳು ಮೈತ್ರಿಗೆ ಅನುಕೂಲಕರವಾಗಿಲ್ಲ ಅಂತ ಹೇಳಿ ಸಂದೇಶವನ್ನ ರವಾನಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಘೋಷಣೆಯಾಗಿದ್ರೂ ಕೂಡ ಹಳೆ ಮೈಸೂರು ಭಾಗಗಳಲ್ಲಿ ನೆಲಮಟ್ಟದ ರಾಜಕೀಯ ಅಸಮಾಧಾನಗಳು ಮುಂದುವರೆದರೆ ಅದು ಚುನಾವಣಾ ಸಮೀಕರಣಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಮೈತ್ರಿಯಾಗದಿದ್ರೂ ಕೂಡ ಮುಂದಿನ ಸ್ಥಳೀಯ ಚುನಾವಣೆಗಳಿಗೆ ಮೈತ್ರಿಯಿಂದ ಸಮಸ್ಯೆಗಳ ಉದ್ಭವ ಗ್ಯಾರಂಟಿ ಅಂತ ಹೇಳಿ ಲೆಕ್ಕಾಚಾರದಲ್ಲಿದ್ದಾರೆ.
ಮೈತ್ರಿ ವಿಚಾರವಾಗಿ ನಾರಾಯಣ ಗೌಡ್ರು ಬೇಸರವನ್ನ ಹೊರಹಾಕಿದ್ದಾರೆ. ಜೆಡಿಎಸ್ ನಾಯಕರು ರಾಜಕೀಯದ ಏಳಿಗೆಯಲ್ಲಿ ಬಿಜೆಪಿ ಬೆಂಬಲವನ್ನ ಪಡೆದ್ರೂ ನಂತರ ಸಹಕರಿಸ್ತಾ ಇಲ್ಲ ಎನ್ನುವಂತಹ ಭಾವ ಉಂಟಾಗಿದೆ. ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಸೀಟನ್ನ ಜೆಡಿಎಸ್ಗೆ ಸಹಕರಿಸಿದ್ರು ಕೂಡ ಈಗ ಸ್ಥಳೀಯ ಸಮಿತಿಯ ಚುನಾವಣೆಯಲ್ಲಿ ಜೆಡಿಎಸ್ ಸ್ವತಂತ್ರವಾಗಿ ಚುನಾವಣೆ ಮಾಡಬೇಕೆಂದು ಹೇಳಿರುವುದರಿಂದ ಇದು ಮೈತ್ರಿಗೆ ಅಪಮಾನ ಅಂತ ಹೇಳಿ ಕೂಗು ಎದ್ದಿದೆ. ಹೈಕಮಾಂಡ್ ನಾಯಕರಿಗೆ ಕುಮಾರಸ್ವಾಮಿ ಮೇಲೆ ವಿಶ್ವಾಸ. ಪ್ರಭಾವ ಕಳೆದುಕೊಳ್ಳುತ್ತಿರುವ ಭೀತಿಯಲ್ಲಿ ಕಮಲ ನಾಯಕರು. ರಾಜ್ಯದಲ್ಲಿ ನೆಲಮಟ್ಟದ ಮೈತ್ರಿ ಕುರಿತು ಅಸಮಾಧಾನದ ನಡುವೆ ಹೈಕಮಾಂಡ್ ಮಟ್ಟದಲ್ಲಿ ಜೆಡಿಎಸ್ ನಾಯಕರು ಎಚ್.ಡಿ. ಕುಮಾರಸ್ವಾಮಿ ಉತ್ತಮ ಸಮನ್ವಯ ಸಾಧಿಸ್ತಾ ಇದ್ದಾರೆ ಎಂಬುದು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ದೆಹಲಿಯ ರಾಜಕೀಯ ವಲಯದಲ್ಲಿ ಕುಮಾರಸ್ವಾಮಿ ಪ್ರಭಾವ ಇನ್ನೂ ಕಡಿಮೆಯಾಗಿಲ್ಲ. ಬಿಜೆಪಿ ಉನ್ನತ ನಾಯಕರ ಜೊತೆಗೆ ನಿರಂತರ ಸಂಪರ್ಕದಲ್ಲಿರುವ ಅವರು ಮೈತ್ರಿ ರಾಜಕೀಯವನ್ನ ಸಮತೋಲನದಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಕೆಲ ಸ್ಥಳೀಯ ನಾಯಕರಿಂದ ವಿರೋಧದ ಸ್ವರ ಕೇಳಿ ಬರ್ತಾ ಇದ್ರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕುಮಾರಸ್ವಾಮಿ ಮೇಲಿನ ವಿಶ್ವಾಸ ಅಚಲವಾಗಿದೆ ಅಂತ ಪಕ್ಷದ ಒಳವಲಯಗಳು ಸೂಚಿಸ್ತಾ ಇವೆ. ವಿಶೇಷವಾಗಿ ಸೀಟು ಹಂಚಿಕೆ, ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆ ಹಾಗೂ ಸಂಘಟನೆ ಪುನರ್ ವ್ಯವಸ್ಥೆ ವಿಚಾರದಲ್ಲಿ ಕುಮಾರಸ್ವಾಮಿ ಮಾತಿಗೆ ಮಹತ್ವ ಸಿಕ್ಕಿದೆ. ಇದರಿಂದ ಜೆಡಿಎಸ್ ಪಕ್ಷದ ನಿರ್ಧಾರದಲ್ಲಿ ಅಂತಿಮ ಮಾತು ಅವರದ್ದೇ ಎನ್ನುವಂತಹ ಸಂದೇಶವೂ ಕೂಡ ಹೊರಬರ್ತಾ ಇದೆ. ರಾಜ್ಯದ ಮುಂದಿನ ಸಿಎಂ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಇದೀಗ ಮೈತ್ರಿಯಲ್ಲಿ ಇನ್ನಷ್ಟು ಉದ್ವಿಗ್ನ ಪರಿಸ್ಥಿತಿಯನ್ನ ಉಂಟು ಮಾಡ್ತಾ ಇದೆ. ಇದರ ನಡುವೆ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಕೂಡ ಮೈತ್ರಿ ರಾಜಕೀಯಕ್ಕೆ ಹೊಸ ತಿರುವು ನೀಡ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಹಳೆ ಮೈಸೂರು ಭಾಗ ಸೇರಿದಂತೆ ರಾಜ್ಯದಾದ್ಯಂತ ಪ್ರವಾಸವನ್ನ ಆರಂಭಿಸಿದ್ದಾರೆ. ಕಾರ್ಯಕರ್ತರ ಸಭೆಗಳು, ಯುವಕರ ಜೊತೆ ಸಂವಾದ, ಸಂಘಟನೆಯ ಬಲಪಡಿಸುವಂತಹ ಕಾರ್ಯಗಳು ನಡೀತಾನೆ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಇದ್ರೂ ಕೂಡ ಮುಂದಿನ ಸಿಎಂ ಜೆಡಿಎಸ್ ಅಂತ ಹೇಳಿ ಘೋಷಣೆ ಮಾಡಲಾಗ್ತಾ ಇರೋದು ಬಿಜೆಪಿ ಕಾರ್ಯಕರ್ತರಲ್ಲಿ ಅಸಮಾಧಾನವನ್ನು ಉಂಟು ಮಾಡ್ತಾ ಇದೆ. ಇದು ನೆಲಮಟ್ಟದಲ್ಲಿ ಗೊಂದಲ ಸೃಷ್ಟಿಸಿದೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ತನ್ನ ನೆಲೆಯನ್ನ ಮರುಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದು ಆ ಭಾಗದಲ್ಲಿ ಬಿಜೆಪಿ ವಿಸ್ತರಣೆ ಯೋಜನೆಗೆ ಅಡ್ಡಿಯಾಗಬಹುದು. ನಿಖಿಲ್ ಕುಮಾರಸ್ವಾಮಿ ಪ್ರವಾಸದಿಂದ ರಾಜ್ಯ ರಾಜಕೀಯದಲ್ಲಿ ಜೆಡಿಎಸ್ ಸ್ವತಂತ್ರ ಶಕ್ತಿಯಾಗಿ ಬೇರ್ಪಡಿಸಲಿಕ್ಕೆ ಯತ್ನಿಸ್ತಾ ಇದೆ ಎನ್ನುವಂತಹ ಸಂದೇಶ ಹೋಗ್ತಾ ಇದೆ. ಮೈತ್ರಿ ಇದ್ರೂ ಕೂಡ ಭವಿಷ್ಯದ ನಾಯಕತ್ವ ಹಕ್ಕುಗಳನ್ನ ಜೆಡಿಎಸ್ ಈಗಲೇ ಸಾರ್ತಾ ಇದೆ. ಆದ್ರೆ ಬಿಜೆಪಿ ವಲಯದ ಮಾತು ಬೇರೆನೇ ಇದೆ. ಅವರ ಪ್ರಕಾರ ಮೈತ್ರಿ ಸಮನ್ವಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸ್ಥಳೀಯ ಹೇಳಿಕೆಗಳನ್ನ ದೊಡ್ಡದಾಗಿ ನೋಡಬಾರದು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಜೆಡಿಎಸ್ನ ಮುಂದಿನ ಸಿಎಂ ಘೋಷಣೆ ಮತ್ತು ನಿಖಿಲ್ ಪ್ರವಾಸ ಮೈತ್ರಿ ರಾಜಕೀಯದಲ್ಲಿ ಸೂಕ್ಷ್ಮ ಸಮೀಕರಣವನ್ನ ಬದಲಾಯಿಸುವಂತಹ ಸೂಚನೆಯನ್ನ ಕೊಡ್ತಾ ಇದೆ. ಇನ್ನು ಬಿಜೆಪಿ ಸಣ್ಣ ಮಟ್ಟದ ಸಂಘಟನೆಯ ಗೊಂದಲ ತರುವ ಸಾಧ್ಯತೆ ಇದ್ರೂ ಕೂಡ ಅಂತಿಮ ಪರಿಣಾಮ ಚುನಾವಣೆಯಲ್ಲೇ ಸ್ಪಷ್ಟವಾಗಬೇಕಿದೆ. ಹಳೆ ಮೈಸೂರು ಭಾಗದ ರಾಜಕೀಯ ಸಮೀಕರಣಗಳು ದಿನದಿಂದ ದಿನಕ್ಕೆ ಕಾವು ಪಡೆದುಕೊಳ್ತಿದೆ. ಮೈತ್ರಿ ಬಲವೇ ಮೇಲುಗೈ ಸಾಧಿಸುತ್ತಾ ಅಥವಾ ಮೈತ್ರಿಯಲ್ಲಿನ ಅಪಸ್ವರವೇ ಹೊಸ ರಾಜಕೀಯ ತಿರುವಿಗೆ ಕಾರಣವಾಗುತ್ತಾ? ಮುಂದಿನ ದಿನಗಳಲ್ಲಿ ಹಳೆ ಮೈಸೂರು ರಣರಂಗ ಇನ್ನಷ್ಟು ರಂಗೇರುವುದು ಖಚಿತ.